ಸ್ನೇಹಿತರೆ, ನಿಮ್ಗೆ ಇದು ಗೊತ್ತಿರಲಿ, ಮಗು ಡೆಲಿವರಿ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ಆರ್ಗನ್ಸ್ ಡೆವಲಪ್ ಆಗಿರುತ್ತೆ ಎಕ್ಸೆಪ್ಟ್ ಫಾರ್ ದ ಬ್ರೈನ್. ಏನಾಗುತ್ತೆ, ಮಗು ಹುಟ್ಟಿದ ಮೇಲೂ ಸಹ ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಡೆವಲಪ್ ಆಗೋದು ಮಗು 25-26 ಇಯರ್ಸ್ ರೀಚ್ ಆದಾಗ. ಸೊ ಬೇಸಿಕಲಿ ನಾನು ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ, ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಸ್ಕ್ಯಾನ್ ಮಾಡಿದಾಗ ಬ್ರೈನ್ ನಾರ್ಮಲ್ ಇತ್ತು ಅಂದ ತಕ್ಷಣ ನೆಕ್ಸ್ಟ್ ಸಹ ಅವನು 25 ಇಯರ್ಸ್ ರೀಚ್ ಆಗೋವರೆಗೂ ಮಧ್ಯದಲ್ಲಿ ಏನೇ ಪ್ರಾಬ್ಲಮ್ ಆಗಬಹುದು. ಸೊ ಮಗು ಹುಟ್ಟಿದ ಮೇಲೆ ಇನ್ಫೆಕ್ಷನ್ಸ್ ಇಲ್ಲ ಬೇರೆ ಏನೋ ಜೆನೆಟಿಕ್ ರೀಸನ್ಸ್ ಇಂದ ಆ ಬ್ರೈನ್ ಡೆವಲಪ್ಮೆಂಟ್ ಸರಿ ಆಗದಿದ್ದಾಗ ಮಗುಗೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ತುಂಬಾ ಪೇರೆಂಟ್ಸ್ ನಾನು ನೋಡಿದೀನಿ, ಅವರು ಮಗುನ ಕರ್ಕೊಂಡ್ ಬರ್ತಾರೆ, ಸರ್ ಎಲ್ಲಾ ಸ್ಕ್ಯಾನ್ಸ್ ಮಾಡಿಸಿದ್ವಿ, ಬ್ರೈನ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಪ್ರೆಗ್ನೆಂಟ್ ಟೈಮ್ ನಲ್ಲಿ ನಾರ್ಮಲ್ ಇತ್ತು, ಈಗ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಸೊ ಹೊಟ್ಟೆಲಿ ಏನ್ ಡೆವಲಪ್ ಆಗಿರುತ್ತೋ ಡೆವಲಪ್ ಆಗಿರುತ್ತೆ, ಬಟ್ ಪೋಸ್ಟ್ ಡೆಲಿವರಿ ಡೆವಲಪ್ ಆಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ಈ ಕ್ಲಾರಿಟಿ ಕೆಲವ್ರಿಗೆ ಇರೋದಿಲ್ಲ. ಸೊ ಈ ವಿಡಿಯೋನ ಅವ್ರಿಗೆ ತೋರಿಸಿ ಅಂಡ್ ಅವ್ರಿಗೆ ರಿಯಲೈಸೇಷನ್ ಆಗ್ಬೇಕು. ಹೆಂಗೆ ಅಂತಂದ್ರೆ ಬ್ರೈನ್ ಬಂದ್ಬಿಟ್ಟು ಹೊಟ್ಟೆಲಿ ಇರ್ಬೇಕಾದ್ರೂ ಡೆವಲಪ್ ಆಗ್ತಾ ಇರುತ್ತೆ, ಪ್ಲಸ್ ಹುಟ್ಟಿದ ಮೇಲೆ 25 ಇಯರ್ಸ್ ವರೆಗೂ ಡೆವಲಪ್ ಆಗಬೇಕು. ಸೊ ಈ ಪ್ರೋಸೆಸ್ ಅಲ್ಲಿ ಎಲ್ಲೇ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ಅಟ್ ಎನಿ ಏಜ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಬರಬಹುದು. ಸೊ ಆ ಕ್ಲಾರಿಟಿನ ಅವ್ರಿಗೆ ಕೊಡಿ. ಪ್ಲಸ್ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡ್ಲೇಬೇಕು ನೀವು, ಯಾಕೆಂತಂದ್ರೆ ಇದು ತುಂಬಾ ಜನ ಗೊತ್ತಿರೋಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ 98% ಜನ ಗೊತ್ತಿರಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಈ ವಿಷಯನ ಸ್ಪ್ರೆಡ್ ಮಾಡೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.